Hi, I'm Kaviraj from scoringtarget.com. In this video, we are going to learn FA4 question paper with key answer and blueprint for class 8th. ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಾಗಿ ದ್ವಿತೀಯ ಭಾಷೆ ಇಂಗ್ಲಿಷ್ನ FA4 ಪ್ರಶ್ನೆ ಪತ್ರಿಕೆ ಬ್ಲೂಪ್ರಿಂಟ್ ಹಾಗೂ ಕೀ ಆನ್ಸರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇರೋದು ಇದು ಬ್ಲೂಪ್ರಿಂಟ್ ಇದೆ. ಇದರ ಜೊತೆಗೆ ನಾನು ಕ್ವಶನ್ ಪೇಪರನ್ನು ತೋರಿಸ್ತಾ ಇದ್ದೀನಿ. ಇದರ ಜೊತೆಗೆ ಇಲ್ಲಿ ಕೀ ಆನ್ಸರ್ ಕೂಡ ನೋಡ್ಬೋದು. ಸೊ ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಆ ಬ್ಲೂಪ್ರಿಂಟನ್ನು ನಾನು ಲೈಟಾಗಿ ಹೇಳ್ತಾ ಹೋಗ್ತೀನಿ. ಸಬ್ಜೆಕ್ಟ್ ಏನಿದೆ ಇಂಗ್ಲೀಷು ಕ್ಲಾಸ್ 8. ಇಲ್ಲಿ ವೇಟೇಜ್ ಟು ಕಂಟೆಂಟ್ ಸಬ್ಜೆಕ್ಟ್ ಯೂನಿಟ್ ಅಲ್ಲಿ ಯಾವ್ಯಾವ ಒಂದು ಪಾಠಗಳನ್ನು ಕವರ್ ಮಾಡಲಾಗಿದೆ ಈ ಒಂದು ಟೆಸ್ಟಲ್ಲಿ ಅಂದರೆ ದ ಎಂಪರರ್ಸ್ ನ್ಯೂ ಕ್ಲೋತ್ಸ್, ಆಮೇಲೆ ದ ಲುದರ್ ಬರ್ಬ್ಯಾಂಕ್, ಈ ಎರಡು ಕ್ಲೋಸ್ಗಳು ಕವರ್ ಆಗಿದೆ. ಜೊತೆಗೆ ಪೊಯಮ್ಸ್ ಸೆಕ್ಷನ್ದಿಂದ ಪೊಯಮ್ ಮಷಿನ್, ದ ಆಕ್ಸ್ ಇನ್ ದ ವುಡ್, ಆ್ಯಂಡ್ ಫ್ರಮ್ ದ ಸಪ್ಲಿಮೆಂಟರಿ ದ ಫಸ್ಟ್ ವುಮೆನ್ ಇನ್ಸ್ ದ ಸ್ಪೇಸ್. ಅಲಾಂಗ್ ವಿತ್ ದಿಸ್ ವಿ ಹ್ಯಾವ್ ಇನ್ಕ್ಲೂಡೆಡ್ ಗ್ರಾಮರ್ ಟಾಪಿಕ್ಸ್, ಗ್ರಾಮರ್, ವೊಕ್ಯಾಬ್ಯುಲರಿ ಆ್ಯಂಡ್ ಕಂಪೋಸಿಷನ್. ಟೋಟಲಿ ಆಫ್ 20 ಮಾರ್ಕ್ಸ್. ಇಲ್ಲಿ ನಾವು ವೇಟೇಜ್ ಪ್ರಕಾರ ನಾವು ಕ್ವಶನ್ಗಳ ಟೈಪನ್ನು ಕೂಡ ನೋಡ್ಬೋದು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು 2 ಇರುತ್ತೆ. 1 ಅಂಕದ ಪ್ರಶ್ನೆಗಳು 2, ಆಮೇಲೆ 2 ಅಂಕದ ಪ್ರಶ್ನೆಗಳು 2, ಒಂದು 3 ಅಂಕದ ಒಂದು ಎಕ್ಸ್ಟ್ರಾಕ್ಟ್ ಲಾಂಗ್ ಕ್ವಶನ್ ಇದೆ, 3 ಅಂಕದ ಒಂದು ಎಕ್ಸ್ಟ್ರಾಕ್ಟ್ ಕ್ವಶನ್ ಇದೆ, 4 ಅಂಕದ ಒಂದು ಕೋಡ್ ಫ್ರಮ್ ಮೆಮೊರಿ ಇದೆ. ಇನ್ನು ಗ್ರಾಮರ್ಗೆ ಸಂಬಂಧಪಟ್ಟಂಥ ಪಿಕ್ಚರ್ ರೈಟಿಂಗ್ಗೆ 3 ಅಂಕ. ಇದು ನಾವು ಅಂಕಗಳ ಒಂದು ವೇಟೇಜ್ ಟು ಫಾರ್ಮ್ಸ್ ಆಫ್ ಕ್ವೆಶನ್ಸ್ ನೋಡಿದ್ವಿ. ಇದ್ರ ಜೊತೆಗೆ ಡಿಫಿಕಲ್ಟಿ ಲೆವೆಲ್ ನೋಡಿದಾಗ ಈಸಿ ಪ್ರಶ್ನೆಗಳು 30% ಇರುತ್ತೆ, ಎವರೇಜ್ ಪ್ರಶ್ನೆಗಳು 50%, ಆಮೇಲೆ ಡಿಫಿಕಲ್ಟ್ ಪ್ರಶ್ನೆಗಳೇನು 20%. ಇದಾದ ನಂತರ ನಾವು ಲೆಸನ್ ವೈಸ್ ವೇಟೇಜ್ ನೋಡಿದಾಗ ದ ಎಂಪರರ್ಸ್ ನ್ಯೂ ಕ್ಲೋತ್ಸಿಂದ ಒಂದು RC ಕ್ವಶನ್ ಇದೆ ಎಕ್ಸ್ಪ್ರೆಷನ್ ಸ್ಕಿಲ್ ಮೇಲೆ. ಲುದರ್ ಬರ್ಬ್ಯಾಂಕ್ದಿಂದ 2 ಅಂಕದ ಒಂದು ಪ್ರಶ್ನೆ ನಾಲೆಜ್ ಬೇಸ್ ಮೇಲೆ. ಮಷಿನ್ ಪೊಯಮ್ದಿಂದ 3 ಅಂಕದ ಪ್ರಶ್ನೆ ಎಕ್ಸ್ಪ್ರೆಷನ್ ಸ್ಕಿಲ್ಗೆ ಸಂಬಂಧಪಟ್ಟಂಥದ್ದು. ದೆನ್ ದ ಆಕ್ಸ್ ಇನ್ ದ ವುಡ್ ಏನಿದೆ ಇದು ಕೋಡ್ ಫ್ರಮ್ ಮೆಮೊರಿ, ಅಪ್ರೀಸಿಗೆ ಸಂಬಂಧಪಟ್ಟಂಥ ಒಂದು 4 ಅಂಕದ ಒಂದು ಪ್ರಶ್ನೆ. ದ ಫಸ್ಟ್ ವುಮೆನ್ ಇನ್ ಸ್ಪೇಸ್ 2 ಅಂಕದ ಒಂದು ಪ್ರಶ್ನೆ, ಇದು ಕಾಂಪ್ರಿಹೆನ್ಷನ್ದಿಂದ. ಇನ್ನು ಉಳಿದ ಗ್ರಾಮರ್ ಸೆಕ್ಷನ್ದಿಂದ ಒಂದು 3 ಅಂಕ ಏನಿದೆ ನಾಲೆಜ್, ಇನ್ನೊಂದು 3 ಅಂಕ ಕಾಂಪ್ರಿಹೆನ್ಷನ್ ಇದೆ. ನಾವು ಈ ಥರ ಬ್ಲೂ ಪ್ರಿಂಟನ್ನು ನೋಡ್ಬೋದು. ಈಗ ನಾವು ಕ್ವಶನ್ ಪೇಪರ್ಗೆ ಹೋಗೋಣ. ಮೊದಲನೇದಾಗಿ ಸಬ್ಜೆಕ್ಟ್ ಇಂಗ್ಲೀಷ್ ಕ್ಲಾಸ್ 8 ಮಾರ್ಚ್ 20, ಟೈಮ್ 40 ಮಿನಿಟ್ಸ್ ಇರುತ್ತೆ. ನಾವು ಅಚೀವ್ಮೆಂಟ್ ಟೆಸ್ಟ್ 4 ಅಂತ ಕೂಡ ಕರಿತೀವಿ, ಫಾರ್ಮೇಟಿವ್ ಅಸೆಸ್ಮೆಂಟ್ 4 ಅಂತ ಕೂಡ ಕರಿತೀವಿ, ಶಾರ್ಟಲ್ಲಿ FA4 ಅಂತ ಕರಿತೀವಿ. ಈಗಾಗಲೇ 8ನೇ ತರಗತಿಯ ಎಲ್ಲ ಪಾಠಗಳು, ಪದ್ಯಗಳು ಹಾಗೂ ಸಪ್ಲಿಮೆಂಟರಿ ರೀಡಿಂಗ್ನ ಪ್ರಶ್ನೋತ್ತರಗಳ ವಿಡಿಯೋ ಕೂಡ ಮಾಡಿದ್ದೀನಿ. ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ, ನೀವು ನೋಡ್ಬೋದು. ಇದರಲ್ಲಿ ಮೊದಲೇ ಒಂದು ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇದೆ. 2 ಪ್ರಶ್ನೆಗಳಿವೆ, ಒಂದೊಂದು ಅಂಕದ್ದು. ಮೊದಲೇ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್, ಚೂಸ್ ದಿ ಕರೆಕ್ಟ್ ಇನ್ಫಿನಿಟಿವ್ಸ್ ಅಂತ ಇದೆ. ಇನ್ಫಿನಿಟಿವ್ಸ್ ಅಂದರೆ ಇಲ್ಲಿ ಏನು 2+ ವರ್ಬ್ ಇರ್ತಕ್ಕಂಥ ಒಂದು ವಾಕ್ಯವನ್ನು ನಾವು ಆನ್ಸರನ್ನು ಇಲ್ಲಿ ನಾವು ನೋಡ್ಕೋಬೋದು. ಮೆನಿ ಪೀಪಲ್ ವಿಶ್ ಟು ಗೆಟ್ ವೆಲ್ತ್ ವಿಥೌಟ್ ಎಫರ್ಟ್ ಅಂತ ಇದೆ. ಎ ವಿಶ್ ಟು, ಬಿ ವೆಲ್ತ್, ಸಿ ಪೀಪಲ್, 2+ ಗೆಟ್ ಅನ್ನೋದು ಸರಿಯಾದ ಉತ್ತರ ಇದೆ. ನೆಕ್ಸ್ಟ್ ನಾವು ಒಂದು 2ನೇ ಪ್ರಶ್ನೆ ಹೋಗೋಣ. ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್. ಸೊ ಗೆರೆ ಎಳೆದ ಪದದ ಒಂದು ಲ್ಯಾಂಗ್ವೇಜ್ ಫಂಕ್ಷನನ್ನು ನಾವು ಹೇಳಬೇಕಿಲ್ಲಿ. ಇಲ್ಲಿ ಏನಿದೆ ನೋಡಿ, ಡೈಲಾಗ್ ಅರುಣ್, ಐ ಹ್ಯಾವ್ ಬಿನ್ ಫೀಲಿಂಗ್ ವೆರಿ ಟಯರ್ಡ್ ಲೇಟ್ಲಿ ಅಂತ ಇದೆ. ಅದಕ್ಕೆ ಬಿಂದು ಹೇಳ್ತಾಳೆ, ಯು ಶುಡ್ ಟ್ರೈ ಟು ಗೆಟ್ ಮೋರ್ ಸ್ಲೀಪ್ ಆ್ಯಂಡ್ ಈಟ್ ಹೆಲ್ದಿ ಫುಡ್. ಅಂದರೆ ಇಲ್ಲಿ ಅರುಣ್ ಹೇಳ್ತಾನೆ ತುಂಬ ಟಯರ್ಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಬಿಂದು ಹೇಳ್ತಾಳೆ, ನೀನು ಟಯರ್ಡ್ ಆಗಿದ್ರೆ ಸ್ವಲ್ಪ ನಿದ್ದೆ ಮಾಡು, ಸರಿಯಾಗಿ ಊಟ ಮಾಡು ಅಂತ ಹೇಳ್ತಾಳೆ. ಈ ಅಂಡರ್ಲೈನ್ ಮಾಡಿದಂಥ ಈ ಸೆಂಟೆನ್ಸ್ ಏನಿದೆ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತ ಪ್ರಶ್ನೆ. ಎ ರಿಕ್ವೆಸ್ಟ್, ಬಿ ಗಿವಿಂಗ್ ಅಡ್ವೈಸ್, ಸಿ ಆಫರಿಂಗ್ ಹೆಲ್ಪ್, ಡಿ ಆಸ್ಕಿಂಗ್ ಪರ್ಮಿಷನ್ ಅಂದರೆ. ಸೊ ಇಲ್ಲಿ ಬಿಂದು ಹೇಳೋದ ಮಾತೇನಿದೆ ಅಂದರೆ ಸಜೆಷನ್ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಗಿವಿಂಗ್ ಅಡ್ವೈಸ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಡೂ ಆಸ್ ಅ ಡೈರೆಕ್ಟೆಡ್ ಏನಿದೆ. ಇಲ್ಲಿ 1 ಅಂಕದ ಒಂದು ಪ್ರಶ್ನೆ ಇದೆ. ಚೂಸ್ 2 ಸಿಲೆಬಲ್ಡ್ ವರ್ಡ್. ಇಲ್ಲಿ 2 ಸಿಲೆಬಲ್ ಇದ್ದಂಥ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸಂಬಡಿ, ವರ್ಕ್, ಮದರ್, ಫನ್. ಸೊ ನಾವು ಕೀ ಆನ್ಸರ್ ನೋಡಿದಾಗ ಸರಿಯಾದ ಉತ್ತರ ಯಾವುದು? ಮದರ್. ಇದು 2 ಸಿಲೆಬಲ್ ಇದ್ದಂಥ ಒಂದು ಪದ. ಇದಾದ ನಂತರ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್. ಸೊ 2 ಅಂಕದ 2 ಪ್ರಶ್ನೆಗಳಿವೆ. 4ನೇ ಪ್ರಶ್ನೆ, ವಾಟ್ ವಾಸ್ ಲುದರ್ ಬರ್ಬ್ಯಾಂಕ್ಸ್ ಗೋಲ್ ಇನ್ ಲೈಫ್. ಲುದರ್ ಬರ್ಬ್ಯಾಂಕ್ ಅವರ ಒಂದು ಗುರಿ ಏನಾಗಿತ್ತು ಅಂತ ಒಂದು ಪ್ರಶ್ನೆ ಇದೆ. ಸೊ ಈ 4ನೇ ಪ್ರಶ್ನೆಯ ಆನ್ಸರ್, ಲುದರ್ ಬರ್ಬ್ಯಾಂಕ್ಸ್ ಗೋಲ್ ಇನ್ ಲೈಫ್ ವಾಸ್ ಟು ಇಂಪ್ರೂವ್ ಆ್ಯಂಡ್ ಎನ್ಹ್ಯಾನ್ಸ್ ವೇರಿಯಸ್ ಪ್ಲಾಂಟ್ಸ್ ಆ್ಯಂಡ್ ಕ್ರಾಪ್ಸ್.
ಥ್ರೂ ಇಸ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ರಿಸರ್ಚ್. ಸೊ ತಮ್ಮ ಎಕ್ಸ್ಪೆರಿಮೆಂಟ್ ಮತ್ತು ರಿಸರ್ಚ್ಗಳ ಮೂಲಕ ಬೇರೆ ಬೇರೆ ಪ್ರಕಾರದ ಸಸ್ಯಗಳು ಮತ್ತು ಬೆಳೆಗಳಲ್ಲಿ ಇಂಪ್ರೂವ್ಮೆಂಟನ್ನು ಮಾಡೋದು ಲೂಥರ್ ಬರ್ಬ್ಯಾಂಕ್ ಅವರ ಜೀವನದ ಒಂದು ಗುರಿಯಾಗಿತ್ತು. 5ನೇ ಪ್ರಶ್ನೆ, ವೆನ್ ಡಿಡ್ ವ್ಯಾಲೆಂಟಿನಾ ಗೋ ರೌಂಡ್ ದ ಅರ್ತ್? ವಾಟ್ ವಾಸ್ ಗ್ರೇಟ್ ಅಬೌಟ್ ದಿಸ್ ಇವೆಂಟ್? ಇದು ಸಪ್ಲಿಮೆಂಟರಿ ಪಾಠದಿಂದ ಪ್ರಶ್ನೆ ಇದೆ. ವ್ಯಾಲೆಂಟಿನಾ ಅವರು ಒಂದು ಭೂಮಿಯ ಸುತ್ತಲೂ ಅಂದ್ರೆ ಮೇಲ್ಗಡೆ ಹೋಗಿದ್ರು. ಬಾಹ್ಯಾಕಾಶ ಯಾನವನ್ನು ಕೈಗೊಂಡಿತ್ತು ಯಾವಾಗ, ಆ್ಯಂಡ್ ಅದ್ರದ್ದು ಆ ಒಂದು ಘಟನೆ ಬಗ್ಗೆ ಏನು ವಿಶೇಷತೆ ಇದೆ ಅಂತ ಪ್ರಶ್ನೆ ಇದೆ. 5ನೇದು ಆನ್ಸರ್, ವ್ಯಾಲೆಂಟಿನಾ ಗೋ ರೌಂಡ್ ದ ಅರ್ತ್ ಆನ್ June 16, 1963. ಶಿ ವಾಸ್ ದ ಫಸ್ಟ್ ವುಮೆನ್ ಕಾಸ್ಮಿನೆಟ್ ಟು ಗೋ ಇನ್ ಟು ಸ್ಪೇಸ್. ಅಂದರೆ ಅವಳು ಹೋಗಿರೋದು ಯಾವಾಗ? June 16, 1963ರಂದು. ಈ ಒಂದು ಘಟನೆಯ ವಿಶೇಷತೆ ಏನಂದರೆ ಆ ಒಂದು ಫಸ್ಟ್ ವುಮೆನ್ ಕಾಸ್ಮೋನೆಂಟ್ ಟು ಇನ್ ಟು ದ ಸ್ಪೇಸ್, ಬಾಹ್ಯಾಕಾಶ ಯಾನವನ್ನು ಕೈಗೊಂಡಂಥ ಪ್ರಪ್ರಥಮ ಮಹಿಳೆ ಅಂತಕ್ಕಂಥ ಕೀರ್ತಿಗೆ ಪಾತ್ರರಾಗ್ತಾರೆ. Now move to the 4th question. Answer the following question in a 5 to 6 sentences ಅಂತ ಇದೆ. ಸೊ 3 ಅಂಕದ ಒಂದು ಪ್ರಶ್ನೆ ಇದೆ. ಇದು 5-6 ವಾಕ್ಯಗಳಲ್ಲಿ ಬರೀಬೇಕು. 6ನೇ ಪ್ರಶ್ನೆ, ಹೌ ಆರ್ ಮೆಷಿನ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಡಿಫ್ರೆಂಟ್? ಸೊ ಮಷಿನ್ಗಳಿಗೂ ಮತ್ತು ಮನುಷ್ಯರಿಗೂ ಇರ್ತಕ್ಕಂಥ ವ್ಯತ್ಯಾಸಗಳೇನು, ಯಾವ ಥರ ವ್ಯತ್ಯಾಸ ಕಾಣ್ತೀವಿ ಅಂತ ಅದೊಂದು ಪ್ರಶ್ನೆ ಇದೆ. ಮಷಿನ್ ಪೋಯಮ್ದಿಂದ ಈ ಒಂದು ಪ್ರಶ್ನೆ. ಆನ್ಸರ್ ನೋಡ್ಕೊಂಬರೋಣ. ಮಷಿನ್ಸ್ ಆರ್ ಹ್ಯೂಜ್, ಪವರ್ಫುಲ್ ಆ್ಯಂಡ್ ಸಮ್ಟೈಮ್ಸ್ ವೇಯ್ ಅ ಲಾಟ್. ಮಷಿನು ಗಾತ್ರದಲ್ಲಿ ತುಂಬ ದೊಡ್ಡದಾಗಿರುತ್ತೆ, ತುಂಬ ಶಕ್ತಿಶಾಲಿಯಾಗಿರುತ್ತೆ ಮತ್ತು ತುಂಬ ಭಾರವಾಗಿ ಕೂಡ ಇರುತ್ತೆ. ಸ್ಟಿಲ್ ದೇ ಡು ನಾಟ್ ಹ್ಯಾವ್ ಇಂಡಿವಿಜುವಲಿಟಿ ವಿಚ್ ಈಸ್ ದ ಕ್ವಾಲಿಟಿ ಆಫ್ ಹ್ಯೂಮನ್ ಬೀಯಿಂಗ್ಸ್. ಆದರೆ ಮನುಷ್ಯತ್ವದ ಗುಣಗಳು ಆ ಒಂದು ಮಷಿನ್ಗಳಲ್ಲಿ ನಾವು ಕಾಣೋದಿಲ್ಲ. ಮಷಿನ್ಸ್ ಆರ್ ಕ್ರಿಯೇಟೆಡ್ ಬೈ ಮ್ಯಾನ್. ಸೊ ಮಷಿನ್ಸ್ ಆರ್ ದಿ ಚಿಲ್ಡ್ರನ್ ಆಫ್ ಮ್ಯಾನ್ಸ್ ಇಂಟೆಲಿಜೆನ್ಸ್. ಈ ಮಷಿನ್ಗಳು ತಯಾರು ಮಾಡಿ ಇರೋದೇ ಮನುಷ್ಯ. ಹೀಗಾಗಿ ಮನುಷ್ಯನ ಒಂದು ಮಕ್ಕಳು ಅಂತ ಹೇಳ್ಬೋದು. ಮಷಿನ್ಸ್ ಆತ ಚಿಲ್ಡ್ರನ್ ಅಂತ ಹೇಳ್ತಾರೆ ಅದಕ್ಕೆ. ನೆಕ್ಸ್ಟ್ 5ನೇ ಪ್ರಶ್ನೆ, ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದಟ್ ಫಾಲೋ ಅಂತ ಇದು 3 ಅಂಕದ ಒಂದು ಪ್ರಶ್ನೆ ಇದೆ. ಈ ಸ್ಟೇಟ್ಮೆಂಟ್ ಏನಿದೆ 7ನೇ ಪ್ರಶ್ನೆ ನೋಡೋಣ. ಲುಕ್ ಡ್ಯಾಡಿ, ದ ಎಂಪರರ್ ಹ್ಯಾಸ್ ನೋ ಕ್ಲೋತ್ಸ್ ಆನ್ ಎಟ್ ಆಲ್. ಹ್ಯಾಸ್ ದ ಕಿಂಗ್ ಬಿಕೇಮ್ ವೆರಿ ಪುವರ್? ಅಂದರೆ ಮಗು ಹೇಳ್ತಾ ಇದೆ, ಡ್ಯಾಡಿ ರಾಜ ಬಟ್ಟೆನೇ ಹಾಕೊಂಡಿಲ್ಲಲ್ಲ, ಆತ ಅಷ್ಟು ಬಡವನಿದ್ದಾನ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಈಗ ಪ್ರಶ್ನೆ ಏನಂದರೆ, ಹೂ ಸೆಡ್ ದಿಸ್? ಈ ಮಾತು ಯಾರು ಹೇಳಿದ್ರು ಅಂತ ಪ್ರಶ್ನೆ. ಸೊ ಆನ್ಸರ್, ಅ ಚೈಲ್ಡ್ ಇನ್ ದ ಕ್ರೌಡ್ ಸೆಡ್ ದಿಸ್. ಜನಸಂದಣಿಯಲ್ಲಿ ಇರ್ತಕ್ಕಂಥ ಒಂದು ಮಗು ಈ ಮಾತನ್ನು ಹೇಳುತ್ತೆ, ಅ ಚೈಲ್ಡ್. ಬಿ ಪ್ರಶ್ನೆ, ಹೂ ವಾಸ್ ಇಟ್ ಸೇಡ್ ಟು? ಈ ಮಾತನ್ನು ಆ ಮಗು ಯಾರಿಗೆ ಹೇಳಿತು? ಇಟ್ ವಾಸ್ ಸೇಡ್ ಟು ಹಿಸ್ ಫಾದರ್. ಮಗು ಏನು ಮಾಡುತ್ತೆ, ತನ್ನ ತಂದೆಗೆ ಈ ಮಾತನ್ನು ಹೇಳುತ್ತೆ. ಸಿ, ವೈ ಡಿಡ್ ಹೀ ಸೇ? ಈ ಮಾತು ಯಾಕೆ ಹೇಳ್ತ ಮಗು? ಆನ್ಸರ್, ಹಿ ಸೇಡ್ ದ್ಯಾಟ್ ಬಿಕಾಸ್ ದ ಎಂಪರರ್ ಹ್ಯಾಡ್ ಓನ್ ವೆರಿ ಲಿಟಲ್ ಕ್ಲೋತ್ಸ್, ಕಿಂಗ್ ವಾಸ್ ಆಲ್ಮೋಸ್ಟ್ ನೆಕೆಡ್. ರಾಜ ಬಟ್ಟೆ ಧರಿಸ್ಕೊಂಡಿರಲಿಲ್ಲ, ಆತ ತುಂಬ ಬೆತ್ತಲೆಯಾಗಿ ನಿಂತ್ಕೊಂಡಿರ್ತ. ಸೊ ಮಗು ಈ ಮಾತನ್ನು ಹೇಳುತ್ತೆ. ನೆಕ್ಸ್ಟ್ ಈಗ ಮೇನ್ ಕ್ವೆಶ್ಚನ್ ಬರೋ 6ಅಲ್ಲಿ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಅಂತ 3 ಅಂಕದ ಒಂದು ಪ್ರಶ್ನೆ ಇದೆ. ಇದರಲ್ಲಿ 8ನೇ ಪ್ರಶ್ನೆ, ರೈಟ್ ಅ ಡಿಸ್ಕ್ರಿಪ್ಷನ್ ಆನ್ ಅನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರಾಗ್ರಾಫ್. ಸೊ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಚಿತ್ರವನ್ನು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾರಾಗ್ರಾಫನ್ನು ಬರೀಬೇಕು. ಇದು 3 ಅಂಕದ ಪ್ರಶ್ನೆ ಇರುತ್ತೆ. ಸೊ ಚಿತ್ರವನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಚಿತ್ರದಲ್ಲಿ ಮಕ್ಕಳು ಗಾರ್ಡನಲ್ಲಿ ಆಟ ಆಡ್ತಾ ಇದ್ದಾರೆ. ಇಲ್ಲೊಂದು ಬಲೂನ್ ಇದೆ, 2 ಹುಡುಗಿಯರು ಒಬ್ಬ ಹುಡುಗ ಆಟ ಆಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನು ಅನಿಸುತ್ತೆ ತಮ್ಮ ಅಭಿಪ್ರಾಯವನ್ನು ಇಲ್ಲೇ ವ್ಯಕ್ತಪಡಿಸಬೇಕು. ಆನ್ಸರ್ ನೋಡ್ಕೊಂಬರೋಣ. ಇನ್ ಅ ಕ್ವೈಟ್ ಆ್ಯಂಡ್ ಬ್ಯೂಟಿಫುಲ್ ಗಾರ್ಡನ್ ದೇರ್ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ವಿತ್ ಬಲೂನ್ಸ್. ಸುಂದರವಾದ ಒಂದು ಮೈದಾನದಲ್ಲಿ ಮಕ್ಕಳು ಬಲೂನೊಂದಿಗೆ ಆಟ ಆಡ್ತಾ ಇದ್ದಾರೆ. 2 girls and 1 boy ಆರ್ ಲಾಫಿಂಗ್ ಆ್ಯಂಡ್ ರನ್ನಿಂಗ್ ಅರೌಂಡ್ ಹ್ಯಾಪಿಲಿ. 2 ಹುಡುಗಿಯರು ಒಬ್ಬ ಹುಡುಗ ನಗ್ತಾ ಆಟ ಆಡ್ತಾ ತಿರುಗಾಡ್ತಾ ಇದ್ದಾರೆ. ದ ಗಾರ್ಡನ್ ಹ್ಯಾಸ್ ಗ್ರೀನ್ ಪ್ಲಾಂಟ್, ಕಲರ್ಫುಲ್ ಫ್ಲವರ್ಸ್ ಆ್ಯಂಡ್ ಅ ಕ್ಲಿಯರ್ ಬ್ಲೂ ಸ್ಕೈ. ಇನ್ನು ಆ ಗಾರ್ಡನ್ ಏನೇನಿದೆ? ಮರಗಳು, ಹಚ್ಚ ಹಸಿರಾದ ಮರ ಗಿಡಗಳಿವೆ, ಹೂ ಹಣ್ಣುಗಳಿಂದ ಕಂಗೊಳಿಸ್ತಕ್ಕಂಥ ಮರಗಳಿವೆ. ಇನ್ನು ನೀಲಿಯಾದ ಒಂದು ಆಕಾಶ ಕಾಣ್ತಾ ಇದೆ. ಎವ್ರಿಥಿಂಗ್ ಲುಕ್ಸ್ ಅ ಕಾಮ್ ಆ್ಯಂಡ್ ಪೀಸ್ಫುಲ್, ಮೇಕಿಂಗ್ ಇಟ್ ಅ ಪರ್ಫೆಕ್ಟ್ ಪ್ಲೇಸ್ ಫಾರ್ ದಿ ಚಿಲ್ಡ್ರನ್ ಟು ಹ್ಯಾವ್ ಫನ್. ಸೊ ಇಂಥ ಒಂದು ಶಾಂತವಾದ ಮತ್ತು ಅಶಾಂತವಾದ ವಾತಾವರಣದಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ, ಮನೋರಂಜನೆಗೆ ಒಂದು ಸೂಕ್ತವಾದ ಸ್ಥಳ. ಈ ಥರ ನಾವು ನಿಮ್ಮ ಅನಿಸಿಕೆಗಳನ್ನು ಬರೀಬೇಕು. ನೆಕ್ಸ್ಟ್ ಏನಿದೆ ಅಂದರೆ ಮೇನ್ ಕ್ವೆಶ್ಚನ್ ಬರೋ 7ಅಲ್ಲಿ
ಒಂದು ಕೋಟ್ ಫ್ರಮ್ ಮೆಮೊರಿ ಅಂತ ಒಂದು ಪೊಯಮ್ನ ಒಂದು ಸ್ಟಾನ್ಸವನ್ನು ಇನ್ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರೆ, ನಾವು ಕಂಪ್ಲೀಟ್ ಆಗಿ ಮಾಡಬೇಕು. ಪ್ರಶ್ನೆ 9 ಆ್ಯಂಡ್ ಐ ರಿಮೆಂಬರ್ ಡ್ಯಾಶ್ ಡ್ಯಾಶ್ ಕ್ರೌಡ್ ಅಪಾನ್ ದಿ ಆ್ಯಕ್ಸ್. ದ ಆ್ಯಕ್ಸ್ ಪೊಯಮ್ನ ಒಂದು ಸ್ಟಾನ್ಸ ಕೊಟ್ಟಿರ್ತಾರೆ, ಅದನ್ನು ಕಂಪ್ಲೀಟ್ ಮಾಡಿದರೆ 4 ಅಂಕ. ಆನ್ಸರ್ ನೋಡ್ಕೊಂಬರೋಣ. ಆ್ಯಂಡ್ ಐ ರಿಮೆಂಬರ್ ಹೌ ಐ ಲೈಕ್ಡ್ ದ ಸೈಟ್ ಆಫ್ ಪೋಸ್ ಆ್ಯಂಡ್ ರಿಥಮ್ ಆಸ್ ದ ಬ್ರೈಟ್ ಆ್ಯಕ್ಸ್ ಸ್ವಂಗ್. ಅ ಮ್ಯಾನ್ ಹೂ ಫೆಲ್ಸ್ ಅ ಟ್ರೀ ಮೇಕ್ಸ್ ಪೀಪಲ್ ವಾಚ್ ಫಾರ್ ಗ್ಲೋರಿ ಸೀಮ್ಸ್ ಟು ಕ್ರೌಡ್ ಅಪಾನ್ ದಿ ಆ್ಯಕ್ಸ್. ಇಷ್ಟು ಈ ಪ್ರಶ್ನೆ ಪತ್ರಿಕೆ ಒಂದು ಕೀ ಆನ್ಸರ್. ಸೊ 8ನೇ ತರಗತಿಯ ಎಲ್ಲ ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ ಇವತ್ತು ನಾವು ಡಿಸ್ಕಸ್ ಮಾಡಿದಂಥ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಕೂಡ ಕಾಮೆಂಟ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಂಡು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.